ನಾವು ವಿ ಆರ್ ಪ್ಲಾನಿಂಗ್ ಹೌ ಟು ಗೋ. ಗೋವಾದು ಫ್ಲವರ್ ಮಾರ್ಕೆಟ್ಸ್ ನೋಡಿ ಅಂತ. ಸೊ ಇಲ್ಲಿ ಗ್ಯಾಸ್ ಇಶ್ಯೂ ಇರೋದ್ರಿಂದ ಅವಲಕ್ಕಿ ಮತ್ತೆ ಪಾವ್ ಬಜ್ಜಿ ತಗೊಂಡಿದ್ದೀವಿ. ಹೊಡೆಯುತ್ತೆ. ಲೆಟ್ಸ್ ಗೋ ಫಾರ್ ಬೀಚ್ ನೌ. ಯೆಸ್. ನೆಕ್ಸ್ಟ್ ಟೈಮ್ ತುಂಬಾ ಕ್ರಾಸ್ ಕಟಿಂಗ್ ಮಾಡಿದೆ. ಫ್ಲೈಟ್ ಅಲ್ಲಿ ಬರೋದು ಬೆಸ್ಟ್ ಅಂತ. ದಿಸ್ ಇಸ್ ದ ಒನ್ ಆಫ್ ಬೆಸ್ಟ್ ಪಬ್ ಇನ್ ಗೋವಾ ಅಂತ ಹೇಳ್ಬೋದು. ಇಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಗೋವಾ ರಿಕವರಿ ಆಗಲ್ಲ. ಅಂಡ್ ಬನ್ನಿ ಹಾಗಾದ್ರೆ ನಾವು ಇಲ್ಲಿ ಸ್ವಲ್ಪ ಪಾಸಿಟಿವ್ ಹುಡ್ಕೋಣ ಪಬ್ಬಲ್ಲಿ. ಬೇಗ ಮೆಚೂರ್ಡ್ ಆದರೆ ಬೇರೆಯವ್ರ ಎಂಜಾಯ್ಮೆಂಟಲ್ಲಿರೋ ಎಫರ್ಟ್ಸ್ ನಿಮಗೆ ಕಾಣಿಸುತ್ತೆ. ರೂಮ್ 800, ಲಂಚ್ 900. ಇನ್ನು ಗೋವಾ ಎಂಜಾಯ್ಮೆಂಟ್ ಮುಗ್ದಿಲ್ಲ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೋ ಕ್ರಿಯೇಷನ್ಸ್. ಸೊ ವಿ ಆರ್ ಗೋಯಿಂಗ್ ನಾವು ಲೈಕ್ ರೈಲ್ವೆ ಸ್ಟೇಷನಿಂದ ನಾವು ವಿ ಆರ್ ಪ್ಲಾನಿಂಗ್ ಹೌ ಟು ಗೋ. ಓಕೆ, ಸೇ Now we are at Tuk-Tuk. Now we are bus stand. From there to Morjim Beach. How long it will take to reach? 2 hours journey. We'll see without breakfast or with breakfast anta nodona bani. Uncle, आप कहाँ से हो? ವಾವ್, ದಟ್ಸ್ ಸೋ ನೈಸ್, ಥ್ಯಾಂಕ್ ಯು. ಅಂಕಲ್ ಹೇಳ್ತಿದ್ದಾರೆ ಅವರು ಉತ್ತರ ಪ್ರದೇಶ ಅಯೋಧ್ಯೆಯಿಂದ ಅಂತೆ. ಸೊ ಹಾಗಾಗಿ ನಾನು ಹೇಳಿದೆ ನಾನು ಕರ್ನಾಟಕ ಹನುಮನ ಜನ್ಮಸ್ಥಳದಿಂದ ಅಂತ. ಸೊ ಪ್ರೌಡ್ ನೋ ವಿ ಆರ್. ಸೊ ಇವಾಗ ನಮ್ಮ ಬಸ್ ಜರ್ನಿ ಸ್ಟಾರ್ಟ್ ಆಗಿದೆ. ಪಂಜಿಗೆ ಹೋಗ್ತಾ ಇದ್ದೀವಿ. ಪಂಜಿಯಿಂದ ನೋಡೋಣ ಗೋವಾದು ಫ್ಲವರ್ ಮಾರ್ಕೆಟ್ಸ್ ನೋಡಿ. ನನ್ನ ಹಸ್ಬೆಂಡ್ ನೋಡಿ ನನ್ನ ಬಗ್ಗೆ ಕೇರೇ ಇಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ನಾನು ಏನು ಮಾಡ್ತೀನಿ, ಬಚ್ಚಿಟ್ಕೊಂಡು ಹುಡ್ಕೋ ಥರ ಮಾಡ್ತೀನಿ. ತೊಗೊಳ್ಬೇಕು ತಾನೆ ಆ ರೀತಿ ಎಲ್ಲ ರಿವೆಂಜ್ ಹೋಗುತ್ತೆ. ಓಯ್ ಓಯ್ ಓಯ್, हाँ जी, मैं आपको नहीं बोली ओए ओए बोल के. मैं आपको ऐसे डिसरेस्पेक्ट थोड़ी ना कर पाती. ओह माय गॉड. होटल उडुपी जाएंगे कि होटल सपना जाएंगे? सपना होटल वृंदावन जाएंगे. कहाँ है जी? ऊपर. ವಾಹ್ 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 ವಾಹ್. ಹೋಟೆಲ್ ಉಡುಪಿ, ವೃಂದಾವನ ಅಂತೆಲ್ಲ ಡಿಸೈಡ್ ಮಾಡಿ ನೋಡಿ. ಇವಾಗ ಹೋಟೆಲ್ ಸಪ್ನಾಗೆ ಹೋಗ್ತಾ ಇದ್ದಾರೆ. ಹೋಟೆಲ್ಸು ನಾನು ಇಲ್ಲಿ ಕೇಳಿದೆ ದೋಸೆ ಬೇಕು ಅಂತ. ಸೊ ಇಲ್ಲಿ ಗ್ಯಾಸ್ ಇಶ್ಯೂ ಇರೋದ್ರಿಂದ ಅವಲಕ್ಕಿ ಮತ್ತು ಪಾವ್ ಬಜ್ಜಿ ತೊಗೊಂಡಿದ್ದೀವಿ. ಯಾ ವಿ ಟುಕ್ 3 days ಕಾರ್. ಸೊ ನೋಡೋಣ ಹೇಗಿರುತ್ತೆ ಏನು ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬಿಗ್ ಡ್ಯಾಡಿ ಕೆಸಿನೋ ನೋಡಿ. ಹಾಂ, ಇಲ್ಲಿ ಬರ ಬಿಗ್ ಡ್ಯಾಡಿ. ಸೊ ಇಟ್ಸ್ ಮೈ ಫೇವ್ರೆಟ್ ಒನ್. ಸೊ ನೋಡಿ, ನಿಮಗೆ ಮಧ್ಯದಲ್ಲಿ ಏನು ಹೇಳೋದು ಮರ್ತೋದೆ ಅಲ್ಲ ನೋಡಿ, ನಮ್ಮ ಗೋಲ್ಡನ್ ಸಿಲ್ವರ್ ಸ್ಪೂನ್. ನಾನು ಎಷ್ಟು ಪ್ಲ್ಯಾನ್ ಮಾಡಿದೆ, ಲೈಕ್ ಬಜೆಟ್ ಎಲ್ಲ ಉಳಿಸ್ಕೊಂಡು ಬಸ್ಸಲ್ಲಿ ಹೋಗೋಣ. ಎಲ್ಲ ಪ್ಲ್ಯಾನ್ಗೂ ಓಕೆ ಆಗಿತ್ತು. ಬಟ್ ನೋಡಿ 4-wheeler ತೊಗೊಂಡೇ ಬಿಟ್ರು. ಏನು ಮಾಡೋಕ್ಕಾಗಲ್ಲ. ಹೊಡೆಯುತ್ತೆ. ರೂಮ್ ಚೆಕ್ಕಿನ್ ಆಗಿ ತುಂಬ ಹೊತ್ತಾಯಿತು. ತುಂಬ ಹೊತ್ತಿಂದ ರೆಸ್ಟ್ ಬೇಕಾಗಿತ್ತಲ್ಲ, ನೆನೆ ಜರ್ನಿ ಎಲ್ಲ ರಿಕವರ್ ಮಾಡಲಿಕ್ಕೆ. ಸೊ ನಾವು ರೂಮ್ ಚೆಕ್ಕಿನ್ ಮಾಡಿ ಕೂಡ ಆಯಿತು, ಲಂಚ್ ಕೂಡ ಆಯಿತು. ಈಗ ಆಲ್ಮೋಸ್ಟ್ ಸನ್ಸೆಟ್ ಟೈಮ್ ಆಗಿದೆ. ಸೊ ವಿ ಆರ್ ರೆಡಿ ಟು ಗೋ ಫಾರ್ ಬೀಚ್. ಅದಕ್ಕಿಂತ ಮುಂಚೆ ನಾವಿರುವಂಥ ರೂಮ್ ತೋರಿಸ್ತೀನಿ, ಜಸ್ಟ್ ಹಾಗಾಗಿ ತೋರಿಸ್ತೀನಿ. ಎಲ್ಲ ಮೆಸ್ಟಪ್ ಆಗಿದೆ, ಬಂದು ತುಂಬ ಹೊತ್ತಾಯ್ತಲ್ಲ. ಸೊ ಸಖತ್ತಾಗಿ ಯೂಸ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ. ನಾವು ಇವಾಗ ಬೀಚ್ ಹತ್ರ ಸಿಗೋಣ ಬನ್ನಿ. ಲೆಟ್ಸ್ ಗೋ ಫಾರ್ ಬೀಚ್ ನೌ. ಯೆಸ್, ಸೋ ಎಕ್ಸೈಟೆಡ್. ಎಷ್ಟು ಬೀಚ್ ಅಲ್ಲಿ ಆಟ ಆಡೋದು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರು, ಯಾವಾಗಲೂ ಬರಲ್ಲ ಅಲ್ವಾ. ಸೊ ಆಡ್ಬಿಡೋಣ ಅಂತ. ಹೆಂಗೂ ಸನ್ ಸೆಟ್ ಆಗೋ ಟೈಮ್ ಬಂತು, ಟ್ಯಾನ್ ಕೂಡ ಅಷ್ಟಾಗಲ್ಲ. ಗೋವಾ ಪ್ಲಾನಿಂಗ್ ಅಂಡ್ ಪ್ರಿಪ್ರೇಷನ್ ವಿಡಿಯೋ ನೀವೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಬನ್ನಿ ಈ ವಿಡಿಯೋನ ಕೂಡ ಅಷ್ಟೇ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಸೊ ಮೊದಲನೇ ದಿನ ನಮ್ಮ ಪ್ಲಾನ್ ತುಂಬ ಸಿಂಪಲ್ ಆಗಿತ್ತು. ನೆನೆ ಎಲ್ಲ ಜರ್ನಿ ಮಾಡ್ಕೊಂಡು ಬಂದಿದ್ದಕ್ಕೆ ಅರ್ಧ ದಿನ
ರೆಸ್ಟ್ ಅದು ಇದು ಅಂತಲೇ ಮುಗ್ದೋಯ್ತು. ನೆಕ್ಸ್ಟ್ ಟೈಮ್ ತುಂಬ ಕ್ರಾಸ್ ಕಟ್ಟಿಂಗ್ ಮಾಡಿದೆ, ಫ್ಲೈಟಲ್ಲಿ ಬರೋದು ಬೆಸ್ಟ್ ಅಂತ ಗೊತ್ತಾಯಿತು. ಏನಿಲ್ಲ, ತುಂಬ ಅಡ್ವಾನ್ಸ್ ಆಗಿ ಫ್ಲೈಟ್ ಬುಕ್ ಮಾಡೋದ್ರಿಂದ ಕಮ್ಮಿಯಲ್ಲಿ ಟಿಕೆಟ್ ಸಿಕ್ಬಿಡುತ್ತೆ, ಜೊತೆಗೆ ಮೇನ್ಲಿ ಎನರ್ಜಿ ಇರುತ್ತೆ. ಸೊ ಇವತ್ತಿನ ದಿನ ಆಫ್ ಡೇ ಅಷ್ಟೇ ಸಿಗೋದು ಅಂತ ಗೊತ್ತಿತ್ತು, ಅದಕ್ಕೆ ಮೋರ್ಜಿಮ್ ಬೀಚ್ ತುಂಬ ಕ್ರೌಡ್ ಇರಲ್ಲ, ಇಲ್ಲಿ ಮೊದಲನೇ ದಿನಕ್ಕೆ ಪೀಸ್ ಆಗಿ ಡೇ ಸ್ಟಾರ್ಟ್ ಮಾಡೋಣ ಅಂತ ವಿ ಸ್ಟೇಡ್ ಹಿಯರ್. ಸೊ ಇಲ್ಲಿಂದ ಸನ್ಸೆಟ್ ಎಂಜಾಯ್ ಮಾಡಿ ಇಲ್ಲೇ ಹೇಗಿದ್ರು ರೂಮ್ ಕೂಡ ಸ್ಟೇ ಮಾಡಿದ್ದೀವಿ. ಇಲ್ಲಿಂದ ಥಾಲಸಾ ಅನ್ನೋ ಪಬ್ ತುಂಬ ಕಮ್ಮಿ ಡಿಸ್ಟೆನ್ಸಲ್ಲಿದೆ. ಸೊ ನೈಟಿಗೆ ನಾವು ಅಲ್ಲಿಗೆ ಪ್ಲ್ಯಾನ್ ಮಾಡಿದ್ವಿ. ಪಬ್ಗೆ ಹೋಗ್ತಿದ್ದೀವಿ ಅಂದರೆ ಇಟ್ಸ್ ನಾಟ್ ಲೈಕ್ ದಟ್ ನೀವು ಅಂದ್ಕೊಂಡಂಗಲ್ಲ, ಜಸ್ಟ್ ಕಮ್ ಲೆಟ್ಸ್ ಸಿ ಹೌ ಇಟ್ ವಿಲ್, ಹೇಗಿತ್ತು ನಮ್ಮ ಪಬ್ಬಲ್ಲಿ ಎಂಜಾಯ್ಮೆಂಟ್ ಅಂತ. ದಿಸ್ ಈಸ್ ದ ಒನ್ ಆಫ್ ಬೆಸ್ಟ್ ಪಬ್ ಇನ್ ಗೋವಾ ಅಂತ ಹೇಳ್ಬೋದು. ಇಲ್ಲಿಗೆ ಹೋಗಲಿಲ್ಲ ಅಂದರೆ ನಿಜವಾಗ್ಲೂ ಗೋವಾ ರಿಕವರಿ ಆಗಲ್ಲ. ಆ್ಯಂಡ್ ನೀವು ಪಬ್ಬಿಗೆ ಹೋಗೋಕ್ಕೆ ಡ್ರಂಕರ್ ಅಥವಾ ಸ್ಮೋಕರೇ ಆಗಿರಬೇಕು ಅಂತ ಏನು ರೂಲ್ಸ್ ಇರಲ್ಲ, ಸ್ಟಿಲ್ ಯು ಕ್ಯಾನ್ ಗೋ. ಇಲ್ಲಿ ಪರ್ ಪರ್ಸನ್ ಕವರ್ ಚಾರ್ಜಸ್ 1000 ರೂಪೀಸ್ ಇರುತ್ತೆ. ಸ್ವಲ್ಪ 8 o'clock ಹಾಗೆ ಲೇಟಾಗಿ ಹೋದರೆ ಎಂಜಾಯ್ ಮಾಡ್ಬೋದು. ತುಂಬ ಬೇಗ ಹೋದರೆ ಇಫ್ ಯು ವಾಂಟ್ ಟು ಈಟ್ ಸಮಥಿಂಗ್ ಅಂದರೆ ಯು ಕ್ಯಾನ್ ಗೋ. ಸೊ ನಿಮಗೆ ಬಿಲ್ ಕ್ಲೇಮ್ ಆಗೋವರೆಗೂ ತಿಂತಿರ್ಬೋದು, ಕುಡಿತಿರ್ಬೋದು, ಆದರೂ ವಿ ಕಾಂಟ್. ಕೊನೆಗೆ ಮಿಕ್ಕಿದ ದುಡ್ಡಲ್ಲಿ ಗೋವಾ ಅಲ್ಲಿ ಇರೋ ಅಷ್ಟು ದಿನಕ್ಕೆ ವಾಟರ್ ಬಾಟಲ್ಸ್ ತೊಗೊಂಡು ಹೋದ್ವಿ ಮಿಕ್ಕಿದ ದುಡ್ಡಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಮುಂಚೆನೇ ಇದನ್ನು ಆನ್ಲೈನಿಂದ ಬುಕ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಫಾರ್ 1000 ರೂಪೀಸ್. ಅದರ್ವೈಸ್ ನೀವು ಅಲ್ಲೇ ಸ್ಪಾಟಲ್ಲಿ ಹೋಗಿ ಪೇ ಮಾಡ್ತೀರಾ ಅಂದರೆ ಯು ಹ್ಯಾವ್ ಟು ಪೇ ಫಾರ್ 1500 ರೂಪೀಸ್. ಆ್ಯಂಡ್ ಆಂಬಿಯನ್ಸ್, ಫುಡ್, ಪಾರ್ಟಿ, ಡ್ಯಾನ್ಸ್, ಡಿಫ್ರೆಂಟ್ ನ್ಯೂ ವೈಬ್ಸ್ ಎಂಜಾಯ್ ಮಾಡಬೇಕಂದ್ರೆ ಯು ಜಸ್ಟ್ ಗೋ ಹಿಯರ್. ಎಲ್ಲೇ ಹೋದರೂ ಎಲ್ಲದರಲ್ಲೂ ಪಾಸಿಟಿವ್ ಹುಡ್ಕೋದು ತುಂಬ ಒಳ್ಳೆಯದು. ಕೆಲವರು ತುಂಬ ಮೇಲೆಯಿಂದ ನೋಡಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಜಡ್ಜ್ ಮಾಡ್ಕೋತಾರೆ. ಅಂಥವ್ರಿಗೆ ಅರ್ಧ ಬರ್ಧ ತಿಳ್ಕೊಂಡಿರೋ ಅಧಿಕ ಪ್ರಸಂಗಿಗಳು ಅಂತ ಹೇಳ್ತಾರೆ. ಅವ್ರಿಗೂ ಒಳ್ಳೊಳಗೆ ಎಂಜಾಯ್ ಮಾಡಬೇಕು ಅಂತ ಇರುತ್ತೆ, ಆದರೂ ಬಿಡಿ. ಬನ್ನಿ ಹಾಗಾದರೆ ನಾವು ಇಲ್ಲಿ ಸ್ವಲ್ಪ ಪಾಸಿಟಿವ್ ಹುಡ್ಕೋಣ ಪಬ್ಬಲ್ಲಿ. ಏನಿಲ್ಲ, ಜಸ್ಟ್ ಗೋ ದಟ್ ಪಬ್ ಆಯಿತಾ. ಅಲ್ಲಿನ ಅಟ್ಮಾಸ್ಫಿಯರ್ ನೋಡಿ, ಅಲ್ಲಿನ ಕ್ರೌಡ್ ನೋಡಿ, ಅಲ್ಲಿ ಒಂಥರ ಬಂದಿರುವಂಥ ಸ್ವಲ್ಪ ರಿಚ್ ಪೀಪಲ್ಸ್ನ ನೋಡಿ, ದೇ ಕ್ಯಾನ್ ಅಫೋರ್ಡ್ ಅನ್ನೋದನ್ನು ನೋಡ್ತೀರಾ. ಆ್ಯಂಡ್ ಜೊತೆಗೆ ಆ ಪಬ್ ಓನರ್ ಬಗ್ಗೆ ತಿಳ್ಕೊಳ್ಳಿ. ವಾವ್, ಯು ಜಸ್ಟ್ ಹ್ಯಾವ್ ಟು ಟೇಕ್ ಲೈಕ್ ದೀಸ್. ಎಲ್ಲದರಲ್ಲೂ ಸುಮ್ಮನೆ ಅವರೆಲ್ಲ ಹೋಗ್ತಿದ್ದಾರೆ, ದೇ ಕ್ಯಾನ್ ಅಫೋರ್ಡ್ ಆರ್ ದೇ ಕ್ಯಾನ್ ಎಂಜಾಯ್, ದೇ ಹ್ಯಾವ್ ದಟ್ ಮೈಂಡ್ ಸೆಟ್, ಅದಕ್ಕೆ ಹೋಗ್ತಿದ್ದಾರೆ. ಯು ಕ್ಯಾನ್ ಥಿಂಕ್ ಲೈಕ್ ದಿಸ್ ಆಲ್ಸೋ ಅಲ್ವಾ ನೀವು. ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್. ಬನ್ನಿ ಈ ಪಬ್ನ ಕ್ಲಿಪ್ಸ್ ನೋಡ್ತಾ ಈ ಎಂಜಾಯ್ಮೆಂಟ್ನ ನೋಡ್ತಾ ಇವತ್ತಿನ ಡೇ ಖರ್ಚು ವೆಚ್ಚಗಳನ್ನ ಲೆಕ್ಕ ಹಾಕೋಣ. ಏನಿಲ್ಲ, ಯು ಜಸ್ಟ್ ಗೋ ದಟ್ ಪ್ಲೇಸ್, ಓಕೆ. ಅಲ್ಲಿನ ಅಟ್ಮಾಸ್ಫಿಯರ್ ನೋಡಿ, ಅಲ್ಲಿನ ಕ್ರೌಡ್ ನೋಡಿ, ಅಲ್ಲಿ ಬಂದಿರುವಂಥ ರಿಚ್ ಪೀಪಲ್ಸ್ನ ನೋಡಿ, ದೇ ಕ್ಯಾನ್ ಅಫೋರ್ಡ್ ಅನ್ನೋದನ್ನು ನೋಡಿ. ನೆಕ್ಸ್ಟ್ ಟೈಮ್ ನಾನು ಗೋವಾಗೆ ಬಂದಾಗ ಇನ್ನೂ ಬೆಟರ್ ಆಗಿರಬೇಕು ಅನ್ನೋದನ್ನು ಥಿಂಕ್ ಓನ್ಲಿ ಯುವರ್ ಸೆಲ್ಫ್, ನಾಟ್ ಅದರ್ಸ್. ಐ ನೋ ನಿಮ್ಮ ಮನಸ್ಸಲ್ಲೂ ಎಷ್ಟೋ ಆಸೆಗಳಿದ್ದಾವೆ. ನೀವು ಅದನ್ನು ಮಾಡಿ ನಿಮ್ಮ ಲೈಫ್ ಖುಷಿಯಾಗಿ ಇಟ್ಕೊಂಡಾಗ ನಮ್ಗಳ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ದೊಡ್ಡೋರಾಗ್ತಿದ್ದೀರಾ, ಬೇಗ ಮೆಚೂರ್ಡ್ ಆದರೆ ಬೇರೆಯವ್ರ ಎಂಜಾಯ್ಮೆಂಟಲ್ಲಿರೋ ಎಫರ್ಟ್ಸ್ ನಿಮಗೆ ಕಾಣಿಸುತ್ತೆ. ಈ ಕ್ಲಿಪ್ಸ್ಗಳನ್ನ ಎಂಜಾಯ್ ಮಾಡ್ತಾ ಇವತ್ತಿನ ಖರ್ಚು ವೆಚ್ಚಗಳನ್ನ ಲೆಕ್ಕ ಹಾಕೊಂಡು ಬರೋಣ. ಆಟೋ ಫ್ರಮ್ ರೈಲ್ವೆ ಸ್ಟೇಷನ್ 200 ರೂಪೀಸ್, ಬಸ್ ಟು ಪಂಜಿಮ್ 100 ರೂಪೀಸ್, ಬ್ರೇಕ್ಫಾಸ್ಟ್ 150 ರೂಪಾಯಿ, ಕಾರ್ 4400 ರೂಪೀಸ್ ಫಾರ್ 4 days, ದಟ್ ದಿಸ್ 320, ರೂಮ್ 800, ಲಂಚ್ 900, coconut water 120, shampoo 100, Thalassa pub 2000 and diesel 1000. It's total 10,090 rupees. Tell us one more time. Hope you all enjoy the video. That's it for today. Thanks for watching. ಇನ್ನು ಗೋವಾ ಎಂಜಾಯ್ಮೆಂಟ್ ಮುಗ್ದಿಲ್ಲ, ಸಿಗೋಣ Day 2 in ಗೋವಾ ವಿಡಿಯೋದಲ್ಲಿ. Till then, take care and bye-bye.